ಎಲ್ಲ ಈ ಒಂದು ದುಬೈ UAEಯ ಎಲ್ಲ ಭಕ್ತ ವೃಂದದ ಪರವಾಗಿ ಉತ್ತರಾದಿ ಮಠಾಧೀಶರಾದ ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಸ್ವಾಮಿಗಳ ಪಾದಾರವಿಂದಗಳಲ್ಲಿ ನಮಸ್ಕಾರಗಳನ್ನ ಅರ್ಪಣೆ ಮಾಡ್ತಾ ಇದ್ದೇವೆ. ಈ ಒಂದು ದುಬೈ ಮತ್ತು UAE ನಲ್ಲಿ ನಮ್ಮ ಸ್ವಾಮಿಗಳ ಶಿಷ್ಯರಾದಂತಹ ಶ್ರೀಯುತ ಸತ್ಯಧ್ಯಾನಾಚಾರ್ಯರು ಕಳೆದ 1 ವರ್ಷದಿಂದ ಸಂಪೂರ್ಣ ರಾಮಾಯಣದ ಪ್ರವಚನವನ್ನ ಮಾಡಿ, ಜೊತೆಗೆ ಕಳೆದ 9 ದಿನಗಳಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನ ತಿಳಿಸಿಕೊಟ್ಟಿದ್ದಾರೆ. ಇವತ್ತು ನಮ್ಮ ಸತ್ಯಧ್ಯಾನಾಚಾರ್ಯರು ನಮ್ಮ ಶ್ರೀ ಸತ್ಯಾತ್ಮ ತೀರ್ಥ ಸ್ವಾಮಿಗಳನ್ನ ಅವರ ಒಂದು ಆಶೀರ್ವಚನವನ್ನ ಕೇಳುವಂತ ಸೌಭಾಗ್ಯವನ್ನ ನಮಗೆಲ್ಲ ಕಲಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸಿ, ಸ್ವಾಮಿಗಳು ನಮ್ಮನ್ನ ಕುರಿತು ಈ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ಉತ್ಸವದ ಅಂಗವಾಗಿ ಆಶೀರ್ವಚನ ನೀಡಬೇಕು ಅಂತ ತಮ್ಮೆಲ್ಲರ ಪರವಾಗಿ ನಮಸ್ಕಾರ ಪೂರ್ವಕವಾಗಿ ಕೇಳ್ಕೊಳ್ತಾರೆ. ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಸ್ವಾಮಿ ಮಹಾರಾಜಗೆ, ಮಠಾಧೀಶರಿಗೆ ದಯವಿಟ್ಟು ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ಲಕ್ಷಮಂತೆ ಮತಯಸ್ತಮುಪಾಸೇ ಶ್ರೇಯಃಪತಿಂ ಮಯಿ ಸ್ಥಿತೋ ಮರಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯ ವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ ಆನಂದ ತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದ ತೀರ್ಥೋಪದಿಷ್ಟೋ ನಿಧನ್ನಾರಾಯಣ ತ್ವಯಃ ಪ್ರದರ್ಶಿತೋ ಏನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಳವೇ. ಸತ್ಯಾವಿಜ್ಞ ಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರಥಾನ್. ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ನಿಮಿತ್ತ ಎಲ್ಲ ದುಬೈಯಲ್ಲಿ ಹಾಗೂ ಸುತ್ತಮುತ್ತಲಿರುವ ಎಲ್ಲ ಭಗವದ್ಭಕ್ತರು ಸಜ್ಜನರು ರಾಯರ ಸ್ಮರಣೆಯನ್ನು ಮಾಡುವುದಕ್ಕೋಸ್ಕರ ಇಲ್ಲಿ ಸೇರಿದ್ದೀರಿ. ನಿಜವಾಗಿಯೂ ಇದು ಅತ್ಯಂತ ಪ್ರಶಂಸನೀಯವಾದದ್ದು. ಇಷ್ಟು ದೂರದಲ್ಲಿದ್ದರೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿ, ವೈಷ್ಣವ ಧರ್ಮ, ಗುರುಗಳಾದಂತಹ ರಾಘವೇಂದ್ರ ಸ್ವಾಮಿಗಳವರು ಇವರನ್ನು ಮರೆಯದೆ ಅವರ ಸ್ಮರಣೆಯನ್ನು ಮಾಡಿ ನಾವು ಧನ್ಯರಾಗಬೇಕು, ಪುಣ್ಯವನ್ನ ಪಡೆಯಬೇಕು ಅನ್ನುವ ಅಪೇಕ್ಷೆ ನಿಮ್ಮಲ್ಲಿ ಇದ್ದದ್ದು ನಿಜವಾಗಿಯೂ ಅತ್ಯಂತ ಪ್ರಶಂಸನೀಯವಾದದ್ದು. ರಾಘವೇಂದ್ರ ಸ್ವಾಮಿಗಳವರ ಆರಾಧನೆಯ ಪ್ರಸಂಗದಲ್ಲಿ ಅವರ ಮಹಿಮೆಯನ್ನು ನಾವು ಚಿಂತನೆ ಮಾಡಬೇಕು. ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ ಎಂಬುದಾಗಿ ಅಪ್ಪಣಾಚಾರ್ಯರು ರಾಯರ ಮಹಿಮೆಯನ್ನು ಕೊಂಡಾಡಿದ್ದಾರೆ. ರಾಯರ ಹೆಸರು ಹೇಳಿದರೆ ಸಾಕು, ಅವರ ನಾಮದ ಸಂಕೀರ್ತನವನ್ನ ಮಾಡಿದ ಪುಣ್ಯದಿಂದ ಎಲ್ಲ ಶಾಸ್ತ್ರಗಳ ಜ್ಞಾನವನ್ನ ನಾವು ಪಡೆದುಕೊಳ್ಳಬಹುದು ಅಂತ. ಇಲ್ಲಿ 2 ವಿಷಯಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ರಾಯರ ನಾಮ ಶ್ರೀ ರಾಘವೇಂದ್ರಾಯ ನಮಃ ಅಂತ. ಈ ಮಂತ್ರದ ಜಪ ಮಾಡುವುದರಿಂದಲೇ ಇಷ್ಟಾರ್ಥ ಸಿದ್ಧಿ ಆಗ್ತದೆ ಅನ್ನುವುದು ಒಂದು. ಜೊತೆಗೆ ರಾಯರ ಚರಿತ್ರೆಯನ್ನ ನಾವು ಚೆನ್ನಾಗಿ ಚಿಂತನೆ ಮಾಡಿದರೆ, ಆ ಚರಿತ್ರೆಯನ್ನ ಕೊಂಡಾಡಿದರೆ, ಕೇಳಿದರೆ ಶಾಸ್ತ್ರದ ಜ್ಞಾನ ನಮಗಾಗತ್ತೆ ಅಂತ. ರಾಯರ ಚರಿತ್ರೆಯಲ್ಲಿ ಅನೇಕ ಘಟನೆಗಳನ್ನ ನಾವು ಕೇಳ್ತೇವೆ. ಒಬ್ಬ ಶಿಷ್ಯ ಬಹಳ ಕಷ್ಟದಲ್ಲಿದ್ದಾನೆ, ಮನೆಯಲ್ಲಿ ದಾರಿದ್ರ್ಯ, ಯಾವುದೇ ರೀತಿಯ ಹಣ ಇಲ್ಲ, ಮಗನ ಉಪನಯನ ಮಾಡಬೇಕು, ಏನು ಹಣ ಇಲ್ಲ ಅಂತ ಕಷ್ಟಪಡುವಾಗ ರಾಯರಿಗೆ ಗೊತ್ತಾಗಿದೆ, ನಿನ್ ಮನಸ್ಸಿನಲ್ಲಿ ಏನಿದೆ ಅಪ್ಪ,
ನನಗೆ ಅರ್ಥವಾಯಿತು, ಇದನ್ನು ತೆಗೆದುಕೋ ಅಂತ ಒಂದಿಷ್ಟು ಮೃತ್ತಿಕೆಯನ್ನ ಅವನ ಕೈಯಲ್ಲಿ ಕೊಟ್ಟಿದ್ದಾರೆ. ಆ ಮೃತ್ತಿಕೆಯನ್ನ ತೆಗೆದುಕೊಂಡಂತಹ ಶಿಷ್ಯನಿಗೆ ಬಹಳ ಆಶ್ಚರ್ಯ ಆಯ್ತು. ನನ್ನ ಮನೆಯಲ್ಲಿ ಮಗನ ಉಪನಯನ ಮಾಡಬೇಕು ಅಂತ ಹಣ ಇಲ್ಲ, ದಾರಿದ್ರ್ಯ ಇದೆ, ಕಷ್ಟ ಇದೆ ಅಂತ ನಾನು ಕೇಳಿದ್ರೆ ಹಣ ಕೊಡುವುದರ ಬದಲಾಗಿ ಮೃತ್ತಿಕೆಯನ್ನ ಕೊಟ್ರಲ್ಲ, ರಾಯರು ಏನಿದರ ಉದ್ದೇಶ ಇರಬಹುದು ಅಂತ. ಆದರೆ ಭಕ್ತಿ ಮಾತ್ರ ಆ ಶಿಷ್ಯನಿಗೆ ಚೆನ್ನಾಗಿತ್ತು, ಶ್ರದ್ಧೆ ಇತ್ತು. ರಾಯರು ಯಾವುದನ್ನ ಕೊಟ್ಟಿದ್ದಾರೆ ಅದರಿಂದ ನನಗೆ ಉದ್ಧಾರವಾಗುತ್ತೆ, ನನಗೆ ಮಂಗಲವಾಗುತ್ತೆ ಎನ್ನುವಂತಹ ಪೂರ್ಣ ವಿಶ್ವಾಸ ಅವನಿಗೆ. ಆ ವಿಶ್ವಾಸದಿಂದ ಅದೇ ಮೃತ್ತಿಕೆಯನ್ನ ತೆಗೆದುಕೊಂಡು ಹೋದರೆ ದಾರಿಯಲ್ಲಿ ಆಗಿನ ಕಾಲದಲ್ಲಿ ನಡೀತಾ ಹೋಗ್ಬೇಕು. ಒಬ್ಬರ ಮನೆಯಲ್ಲಿ ರಾತ್ರಿ ಮಲಗಿದ್ದಾನೆ, ಇನ್ನು ಮುಂದೆ ಪ್ರಯಾಣ ಬಹಳ ಇದೆ ಅಂತ. ಅವನ ಮನೆಯಲ್ಲಿ ಆ ಯಜಮಾನನ ಮಡದಿ, ಯಜಮಾನತಿ, ಅವಳು ಗರ್ಭಿಣಿಯಾಗಿದ್ದಾಳೆ, ಮಗು ಹುಟ್ಟಬೇಕು. ಅನೇಕ ಮಕ್ಕಳಾಗಿ ಹುಟ್ಟಿದ ಸ್ವಲ್ಪ ಹೊತ್ತಿಗೆ ಆ ಮಕ್ಕಳು ಸತ್ತು ಹೋಗ್ತಾ ಇದ್ರು. ಮತ್ತೆ ಈ ಬಾರಿಯೂ ಹಾಗೆ ಆಗತ್ತೆ ಅಂತ ನಿರಾಶೆಯಿಂದಲೇ ಇದ್ದಾರೆ. ಆದರೂ ಕೂಡ ಏನೋ ದೇವರ ಮೇಲೆ ಭಾರ ಹಾಕಿ ದೇವರು ಗುರುಗಳು ರಕ್ಷಣೆ ಮಾಡ್ಲಿ ಅಂತ ಸ್ಮರಣೆಯನ್ನು ಮಾಡಿದ್ದಾರೆ. ಅವತ್ತು ಎಂದಿನಂತೆ ಪ್ರಸವ ಆಗಬೇಕು. ಆ ಸಂದರ್ಭದಲ್ಲಿ ಯಾವುದೋ ಒಂದು ದುಷ್ಟ ಶಕ್ತಿ, ಆ ದುಷ್ಟ ಶಕ್ತಿ ಒಳಗೆ ಬಂದು ಆ ಮಗುವನ್ನ ಸಂಹಾರ ಮಾಡಬೇಕು. ಆದರೆ ಆ ದುಷ್ಟ ಶಕ್ತಿ ಒಳಗೆ ಬರ್ಲಿಕ್ಕೆ ಆಗಿಲ್ಲ. ಯಾಕೆ ಅಂದ್ರೆ ರಾಯರು ಕೊಟ್ಟಂತಹ ಮೃತ್ತಿಕೆ ಆ ದುಷ್ಟವಾದ ಶಕ್ತಿಗೆ ಕೆಂಡ ಬೆಂಕಿ ತೋರದ ಹಾಗೆ ತೋರ್ತಾ ಇದೆ. ಒಳಗೆ ಬರೋದಕ್ಕೆ ಧೈರ್ಯವಾಗ್ತಾ ಇಲ್ಲ, ಅಷ್ಟು ಭಯವಾಗಿ ಆ ಬಂದಂತಹ ದುಷ್ಟ ಶಕ್ತಿ ವಾಪಸ್ ಹೋಗಿದೆ. ಈ ಯಜಮಾನತಿ ಒಳ್ಳೆ ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಾಳೆ. ಗಂಡನಿಗೆ ಬಹಳ ಸಂತೋಷ ಆಯಿತು, ಮನೆಯವರಿಗೆ ಎಲ್ಲ ಸಂತೋಷವಾಗಿದೆ, ಆಶ್ಚರ್ಯವೂ ಆಗಿದೆ. ಅನೇಕ ಮಕ್ಕಳು ಹುಟ್ಟಿ ಸತ್ತಿದ್ದಾರೆ. ಈ ಬಾರಿ ಯಾವುದೇ ರೀತಿಯ ಅಪಘಾತ ಆಗದೇ ಇರೋ ಹಾಗೆ ರಕ್ಷಣೆ ಮಾಡಿದಂಥವರು ಯಾರು ಮಹಾನುಭಾವರು ಅಂತ ವಿಚಾರ ಮಾಡಿದ್ರೆ ಮನೆ ಬಾಗಿಲಲ್ಲಿ ಇವನು ಮಲ್ಕೊಂಡಿದ್ದ. ಇವನಿಗೆ ಎಬ್ಬಿಸಿ ಕೇಳಿದ್ರೆ ಇವನಂದ, ನಾನೇನಂತ ದೊಡ್ಡ ಮನುಷ್ಯ ಅಲ್ಲ, ಆದ್ರೆ ನಮ್ಮ ಗುರುಗಳು ಇಲ್ಲಿ ಮೃತ್ತಿಕೆಯನ್ನ ಕೊಟ್ಟಿದ್ದಾರೆ. ಆ ಮೃತ್ತಿಕೆಯ ಮಹಿಮೆ, ಆ ಮೃತ್ತಿಕೆಯೇ ಆ ದುಷ್ಟ ಶಕ್ತಿಗೆ ಬೆಂಕಿಯಂತೆ ಕಂಡಿದೆ, ಅದಕ್ಕಾಗಿ ಅದು ದೂರ ಓಡಿ ಹೋಗಿದೆ. ನನ್ನ ಸಾಮರ್ಥ್ಯವೇನಿಲ್ಲ ಇದರಲ್ಲಿ, ಗುರುಗಳ ಮಹಾತ್ಮೆ ಇದೆ ಅಂತ ವರ್ಣನೆಯನ್ನ ಮಾಡಿದ್ದಾನೆ. ಆಗ ಅವರಿಗೆ ಬಹಳ ಸಂತೋಷ ಆಯಿತು. ವಿಶೇಷವಾಗಿ ಇವನಿಗೆ ಧನವನ್ನ ಕೊಟ್ಟಿದ್ದಾರೆ. ಆ ಧನದಿಂದ ಮಗನ ಉಪನಯನವನ್ನು ಚೆನ್ನಾಗಿ ಮಾಡಿದ್ದಾನೆ. ಅಂದ್ರೆ ರಾಯರು ಕೊಟ್ಟ ಮೃತ್ತಿಕೆ ಒಬ್ಬ ವ್ಯಕ್ತಿಯ ಪ್ರಾಣವನ್ನು ಉಳಿಸಿದೆ, ಎಲ್ಲರಿಗೆ ಸಂತೋಷ ಕೊಟ್ಟಿದೆ, ಒಂದು ವಂಶ ಪರಂಪರೆಯೇ ಮುಂದೆ ನಡೆಯುವಂತೆ ವಿಶೇಷ ಅನುಗ್ರಹವನ್ನು ಮಾಡಿದೆ. ಜೊತೆಗೆ ಈ ಶಿಷ್ಯನಿಗೆ ಬಡತನವನ್ನೂ ದೂರ ಮಾಡಿ ಚೆನ್ನಾಗಿ ವೈಭವದಿಂದ ಅವನು ತನ್ನ ಮನೆಯಲ್ಲಿ ದೇವತಾ ಕಾರ್ಯಾದಿಗಳನ್ನ ಮಾಡುವುದಕ್ಕೆ, ಉಪನಯನಾದಿಗಳನ್ನ ಮಾಡುವುದಕ್ಕೆ ಸೌಕರ್ಯವಾಗಿದೆ. ಹೀಗೆ ದೊಡ್ಡವರು ಅಭಿಮಂತ್ರಣ ಮಾಡಿ ಕೊಟ್ರೆ ಅದರಲ್ಲಿ ಅಂತಹ ಶಕ್ತಿ ಇರ್ತದೆ. ಆ ಮೃತ್ತಿಕೆ ಮಹತ್ವದ್ದಲ್ಲ, ಮೃತ್ತಿಕೆಯ ಸ್ಪರ್ಶ ಮಾಡಿದ ರಾಯರ ತಪಸ್ಸು, ಆ ತಪಸ್ಸಿನ ಮಹಿಮೆ ಆ ಮೃತ್ತಿಕೆಯಲ್ಲಿ ಇರೋದರಿಂದ ಆ ಮೃತ್ತಿಕೆಗೆ ಅಷ್ಟು ಮಹತ್ವ ಬರ್ತದೆ. ದೇವರ ಸನ್ನಿಧಾನ ಯಾವಾಗಲೂ, ಈ ಉದಾಹರಣೆಗೆ ನೀವಲ್ಲಿ ರಾಯರ ಒಂದು ಚಿತ್ರವನ್ನ ಇಟ್ಟುಕೊಂಡು ಒಂದು ವೃಂದಾವನವನ್ನ ಮಾಡಿಕೊಂಡು ಪೂಜೆಯನ್ನ ಮಾಡ್ತಾ ಇದ್ದೀರಿ. ಆ ವೃಂದಾವನ, ಆ ಚಿತ್ರ, ಅದಕ್ಕೆ ಮಹತ್ವ ಯಾಕೆ ಬರುತ್ತೆ ಅಂದ್ರೆ ರಾಯರ ತಪಸ್ಸಿನಿಂದ ಅದಕ್ಕೆ ಮಹತ್ವ. ಭಕ್ತಿಯಿಂದ ನೀವೆಲ್ಲ ರಾಯರ ಸ್ತೋತ್ರವನ್ನ ಹೇಳ್ತೀರಿ. ಆ ರಾಯರ ಸ್ತೋತ್ರವನ್ನ ಹೇಳಿದ್ದಕ್ಕೆ ಸಂತುಷ್ಟರಾಗಿ ರಾಯರು ವಿಶೇಷವಾಗಿ ಅಲ್ಲಿ ಸನ್ನಿಹಿತರಾಗಿದ್ದು ನಿಮಗೆ ಅನುಗ್ರಹವನ್ನು ಮಾಡುತ್ತಾರೆ. ಯಾವುದೇ ವಸ್ತು, ಜಡವಾದ ವಸ್ತು ನಮಗೆ ನೇರವಾಗಿ ಫಲ ಕೊಡುವುದಿಲ್ಲ. ಇದೇ ಶಾಸ್ತ್ರ. ಒಳಗೆ ದೇವತೆಗಳಿದ್ದು ನಮಗೆ ಫಲ ಕೊಡ್ತಾರೆ, ಗುರುಗಳು ಸನ್ನಿಹಿತರಾಗಿದ್ದು ಫಲವನ್ನ ಕೊಡ್ತಾರೆ ಅಂತ ಆ ದೃಷ್ಟಿಯಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಅಲ್ಲಿ ಪೂರ್ಣವಾಗಿ ಸನ್ನಿಹಿತರಾಗಿದ್ದು ನಿಮ್ಮ ಎಲ್ಲ ಕಷ್ಟಗಳನ್ನ ಪರಿಹಾರ ಮಾಡಿ ಇಷ್ಟಾರ್ಥಗಳನ್ನು ಕೊಡ್ತಾರೆ. ಇದನ್ನು ಹೀಗೆ ಸರಿಯಾಗಿ ತಿಳಿದ್ರೇನೆ ಇದು ಶಾಸ್ತ್ರಾರ್ಥ. ಕೇವಲ ಜಡವಾದ ವಸ್ತುಗಳು ನಮಗೆ ಫಲ ಕೊಡ್ತಾವೆ ಅಂತ ತಿಳಿಯಬಾರದು. ಗುರುಗಳು, ದೇವತೆಗಳು, ವಾಯುದೇವರು, ಭಗವಂತ ನಮಗೆ ಫಲ ಕೊಡ್ತಾನೆ ಎಂಬುದಾಗಿ ತಿಳಿಯಬೇಕು. ರಾಯರಿಗೆ ವಿಶೇಷವಾಗಿ ಸಂತೋಷವಾಗಬೇಕು ಅಂತಾದರೆ ಆ ರಾಯರಿಗೆ ಇಂತಹ ಸಾಮರ್ಥ್ಯವನ್ನು, ಮಹಾತ್ಮ್ಯವನ್ನು ಕೊಟ್ಟಂತಹ ವಾಯುದೇವರ ಹಾಗೂ ಪರಮಾತ್ಮನ ಸ್ಮರಣೆಯನ್ನು ನಾವು ಮಾಡಬೇಕು. ಹರಿಪಾದ ಕಂಜ ನಿಷೇವಣಾಲ್ಲಬ್ಧ ಸಮಸ್ತ ಸಂಪತ್ ಎಂಬುದಾಗಿ
ಅಪ್ಪಣಾಚಾರ್ಯರು ಸ್ತೋತ್ರದಲ್ಲಿ ಕೊಂಡಾಡಿದ್ದಾರೆ, ನಿಮಗೆಲ್ಲ ಗೊತ್ತು. ಯಾವಾಗಲೂ ಪರಮಾತ್ಮನ ಪಾದದ ಸೇವೆಯನ್ನು ಮಾಡಿ ಇಂತಹ ಮಹಾತ್ಮ್ಯವನ್ನ ರಾಯರು ಪಡೆದಿದ್ದಾರೆ. ಹರಿ ಎಂದರೆ ಕಪಿ ಹನುಮಂತ ದೇವರು, ಭೀಮಸೇನ ದೇವರು, ಶ್ರೀಮದ್ ಆಚಾರ್ಯರು ಅಂತ ಅರ್ಥ. ಅಂತಹ ಶ್ರೀಮದ್ ಆಚಾರ್ಯರ ಸೇವೆಯನ್ನ ಮಾಡಿ ಈ ಸಾಮರ್ಥ್ಯವನ್ನ ಪಡೆದಿದ್ದಾರೆ. ಅಂದರೆ ಅವರು ರಚನೆ ಮಾಡಿದ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡಿ ಆ ಪರಮಾತ್ಮನ ಹಾಗೂ ವಾಯುದೇವರ, ಟೀಕಾಕೃತ್ಪಾದರ ಎಲ್ಲ ಗುರುಗಳ ವಿಶೇಷವಾದ ಅನುಗ್ರಹವನ್ನು ಪಡೆದು ರಾಯರು ಇಡೀ ಜಗತ್ತಿಗೆ ಬೇಡಿದ ಇಷ್ಟಾರ್ಥಗಳನ್ನು ಕೊಡುವಂತಹ ಒಂದು ದೊಡ್ಡ ಸಾಮರ್ಥ್ಯವನ್ನು ಪಡೆದಂತಹ, ಶಾಪಾನುಗ್ರಹ ಸಾಮರ್ಥ್ಯವನ್ನು ಪಡೆದಂತಹ ತಪೋಮೂರ್ತಿಗಳು, ಜ್ಞಾನಮೂರ್ತಿಗಳು, ವಿರಕ್ತ ಶಿಖಾಮಣಿಗಳು ರಾಘವೇಂದ್ರ ಸ್ವಾಮಿಗಳವರು. ಅಂತಹ ಮಹಾನುಭಾವರ ಸ್ಮರಣೆಯಿಂದ ನಮ್ಮ ಎಲ್ಲ ಕಷ್ಟಗಳ ಪರಿಹಾರವಾಗಿ ಎಲ್ಲ ಇಷ್ಟಾರ್ಥಗಳ ಪ್ರಾಪ್ತಿಯಾಗತ್ತೆ. ನಿಮಗೆಲ್ಲ ವಿಶೇಷವಾಗಿ ಆಯುರಾರೋಗ್ಯಾದಿಗಳನ್ನು ಕೊಟ್ಟು ನಿಮ್ಮ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಒಳ್ಳೆಯ ಇಷ್ಟಾರ್ಥಗಳು, ಅಂತಹ ಇಷ್ಟಾರ್ಥಗಳನ್ನ ಪೂರ್ಣ ಮಾಡಿ ಎಲ್ಲ ವಿಧವಾದ ಕಷ್ಟಗಳನ್ನ ಪರಿಹಾರ ಮಾಡಿ ಇದೇ ರೀತಿ ಇನ್ನೂ ಹೆಚ್ಚಿನ ಭಕ್ತಿ, ಶ್ರದ್ಧೆ, ವಿಶ್ವಾಸಗಳನ್ನು, ಜ್ಞಾನಭಕ್ತಿ, ವೈರಾಗ್ಯಗಳನ್ನ ಎಲ್ಲರಿಗೆ ನೀಡಿ ರಾಯರಲ್ಲಿ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ರಾಮದೇವರು ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೀವಿ. ನಮ್ಮೆಲ್ಲರ ಸೌಭಾಗ್ಯದಿಂದ ಉತ್ತರಾದಿ ಮಠಾಧೀಶರಾದ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ನಾವು ಮಾಡಿದ ಪ್ರಾರ್ಥನೆಗೆ ಓಗೊಟ್ಟು ಮನ್ನಿಸಿ ನಮ್ಮ ಮೇಲೆ ಅನುಗ್ರಹ ಮಾಡುವುದಕ್ಕಾಗಿ ತಮ್ಮ ಅಮೃತೋಪದೇಶವನ್ನು ನೀಡಿ ನಮ್ಮನ್ನ ಕೃತಾರ್ಥರನ್ನಾಗಿ ಮಾಡಿದ್ದಾರೆ. ನಾವು 1 ವರ್ಷದಿಂದ ಪ್ರವಚನ ಮಾಡಿದ ಹಾಗೂ ಶ್ರವಣ ಮಾಡಿದ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಪ್ರವಚನ ಹಾಗೂ 10 ದಿನದಿಂದ ಮಾಡಿದ ರಾಯರ ಜೀವನ ವೈಭವದ ಪ್ರವಚನ, ಇದನ್ನು ಆ ಗುರುಗಳ ಪಾದಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡೋಣ. ಇನ್ನು ಮುಂದೆಯೂ ಇದೇ ರೀತಿ ವಿಶೇಷವಾದ ಪ್ರವಚನ ಹಾಗೂ ಶ್ರವಣವನ್ನ ಮಾಡುವಂತಹ ಭಾಗ್ಯವನ್ನು ಗುರುಗಳು ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ. ಆ ಗುರುಗಳ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸತ್ಯಬೋಧ ಅವರು. ನಮ್ಮ ಎಲ್ಲ ದುಬೈ ಭಕ್ತವೃಂದದ ಪರವಾಗಿ ಸ್ವಾಮಿಗಳವರಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡ್ತಾ ಇದ್ದೀವಿ. ಶ್ರೀಯುತ ಸತ್ಯಧಾನಾಚಾರ್ಯರು ನಮ್ಮೆಲ್ಲರ ಪರವಾಗಿ ಗುರುಗಳಿಗೆ ಫಲ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಗುರುಗಳು ಮಧ್ವನವಮಿಯ ಸಂದರ್ಭದಲ್ಲಿ ಕೂಡ ನಮಗೆಲ್ಲ ಆಶೀರ್ವಚನವನ್ನ ನೀಡಿದ್ರು. ಈಗ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯಲ್ಲಿ ಕೂಡ ನಮ್ಗೆಲ್ಲ ಆಶೀರ್ವಚನ ಮಾಡಿದ್ದು ನಮ್ಮೆಲ್ಲರ ಸೌಭಾಗ್ಯ, ನಮ್ಮೆಲ್ಲರ ಪೂರ್ವ ಜನ್ಮದ ಸುಕೃತ ಅಂತ ನಾವು ಭಾವಿಸ್ತಾ ಇದ್ದೀವಿ. ನಮ್ಮ ಮೇಲೆ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳಿ ಎಲ್ಲರ ಪರವಾಗಿ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಸ್ವಾಮಿ ಮಹಾರಾಜ್ ಕಿ, ಸತ್ಯಾತ್ಮತೀರ್ಥ ಸ್ವಾಮಿ ಮಹಾರಾಜ್ ಕಿ. ಧನ್ಯವಾದ. ಧನ್ಯವಾದ ಆಚಾರ್ಯ, ಧನ್ಯವಾದ.